ಸರ್ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಇನ್ಸಿಡೆಂಟ್ ಆಗಿದೆ, ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆತ ಇದೆಲ್ಲ ನೋಡಿ, ಸಾರ್ವಜನಿಕ ಜೀವನದಲ್ಲಿ ಈ ಥರ ಹಿಂಸೆಗೆ ಇಳಿತಕ್ಕಂಥದ್ದು ಸರಿಯಲ್ಲ. ಪ್ರದೀಪ್ ಈಶ್ವರ ಇರ್ಬೋದು, ಇನ್ನು ಯಾರೇ ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಹ ಹೇಳಲಿಕ್ಕೆ ಅವರ ಹಕ್ಕಿದೆ. ಈ ಮಟ್ಟಕ್ಕೆ ಹೋಗೋದು ಭಾಳ ತಪ್ಪು. ಮತ್ತು ಅವ್ರಿಗೆ ಚಪ್ಪಲಿ ಎಸೆಯೋದೆಲ್ಲ ತಪ್ಪು, ಒಳ್ಳೆಯದಲ್ಲ. ಜನಪ್ರತಿನಿಧಿ ನ್ಯಾಯಾಲಯ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರನ್ನು ಕೇಸ್ ಹಾಕಬಹುದು. ನಾವು ನೆಲದ ಕಾನೂನಿನ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. RSS ಅವರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಸಂತೋಷ ಪಡೋದಿದ್ದರೆ ಮೊದಲು ಅವ್ರ ಸಂಘಟನೆಯನ್ನು ರಿಜಿಸ್ಟರ್ ಮಾಡಿಸ್ಲಿ. ಅದು ದ್ವಂದ್ವ ನೀತಿಗಳು ನಡೆಯೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಾವು ಅದನ್ನು ಕೋರ್ಟಲ್ಲಿ ನಾವು ಅದನ್ನು ಯಾವ ರೀತಿ ಪ್ರತಿನಿಧಿಸಬೇಕು ಆ ಥರ ಮಾಡ್ತೇವೆ. ಟಾರ್ಗೆಟ್ ಏನಾಗೋದಿಲ್ಲ. RSS ಅವರು ಮಹಾತ್ಮ ಗಾಂಧಿನೇ ಟಾರ್ಗೆಟ್ ಮಾಡಿದ್ದಾರೆ. ಯಾರ್ಯಾರು ಸಂವಿಧಾನವನ್ನು ನಂಬ್ತಾರೆ, ಯಾರ್ಯಾರು ತ್ರಿವರ್ಣದ ಬಗ್ಗೆ ಗೌರವ ಇಟ್ಟಿದ್ದಾರೆ, ಯಾರ್ಯಾರು ಜಾತ್ಯತೀತ ತತ್ವದ ಬಗ್ಗೆ ಗೌರವ ಇಟ್ಟಿದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಇದೇನು ಹೊಸದಲ್ಲ. RSS ಅವರು ಯಾವತ್ತೂ ಸಹ ಬ್ರಿಟಿಷರ ವಿರುದ್ಧ ಇದ್ದವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಅವರು ಬ್ರಿಟಿಷರ ಪರ ಇದ್ದವರು. ಸರ್, ಈಗ ಬಿಡದಿಯ ವಿಚಾರದಲ್ಲಿ ಜಟಾಪಟಿ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಬರಲೇಬೇಕು DK ಶಿವಕುಮಾರ್ ನಮ್ಮ ಜೊತೆ ಚರ್ಚೆಗೆ. ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ. 2023ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆಯೋ ಮೊದಲು ಸಾವಿರಾರು ಜನ ರೈತರು ದೆಹಲಿಯ ಗಡಿಯಲ್ಲಿ ಧರಣಿ ಕೂತ್ಕೊಂಡಿದ್ರು. 1 ವರ್ಷ ಧರಣಿ ಕೂತರು. ಒಂದಿನೂ ಪ್ರಧಾನಮಂತ್ರಿ ಹೋಗಲಿಲ್ಲ. 800 ಜನ ಪ್ರಾಣ ಕಳ್ಕೊಂಡ್ರು. ಯಾರ ಬಗ್ಗೆನೂ ಕೂಡ ಇವತ್ತಿಗೂ ಸಹ ಯಾವುದೇ ರೀತಿಯ ಸ್ವಂತಾನವನ್ನು ಸಹ ಹೇಳಿಲ್ಲ. ಇವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಗೆ ಎಲ್ಲಿ ಕರಿಬೇಕು, ಎಲ್ಲಿ ಮಾತಾಡಬೇಕು ಅಂಥೇಳಿ. ರೈತರ ಬಗ್ಗೆ ಏನಾದರೂ ಚರ್ಚೆ ಆಗೋಗಿದ್ರೆ ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ, ವಿಧಾನಸೌಧ, ಅಲ್ಲಿ ಚರ್ಚೆ ಮಾಡೋಣ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೇಳಿದ್ದಾರೆ, ಅದನ್ನು ಚರ್ಚೆ ಮಾಡೋಣ. ಚರ್ಚೆ ಈಗ ಅವ್ರು ಹೇಳಿರೋದೇನು, ಚರ್ಚೆಗೆ ಬರಬೇಕು ಅಂತ. ಚರ್ಚೆಗೆ ನಾವು ಸಿದ್ಧ ಇದ್ದೀವಿ. ಅವ್ರು ಬಂದರೆ ಚರ್ಚೆ ಮಾಡ್ತೀವಿ. ಅವ್ರು ಹೇಳಿದ ನೋಡಿ, ನೀವು ಹೇಳೋದು ಅವ್ರು ಹೇಳೋದು ಬೇಕಾಗಿಲ್ಲ. ಅವ್ರಿಗೆ ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾರೆ ಅದನ್ನು ಅವ್ರು ಹೇಳಿದ್ದೀನಿ ಅಂತ. ರೈತರು ಬಂದು ಚರ್ಚೆ ಮಾಡಲಿ, ನಾವು ಮಾಡ್ತೀವಿ. ಅದು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಡಿಸ್ಕ್ರಿಷನ್ ಆಫ್ ದ ಚೀಫ್ ಮಿನಿಸ್ಟರ್. ಅದು ನಾನು ಭವಿಷ್ಯ ನುಡಿಯೋನಲ್ಲ, ನಾನು ಪಂಚಾಂಗ ನೋಡೋನಲ್ಲ. ಅದರಿಂದ ಅದು ಚೀಫ್ ಮಿನಿಸ್ಟರ್ ಡಿಸ್ಕ್ರಿಷನ್ ಅವ್ರು ಮಾಡ್ತಾರೆ. ಮತದಾರ ಪರಿಷ್ಕರಣೆ ವಿಚಾರವನ್ನು ಭಾಳ ಗಂಭೀರ ಕಾಂಗ್ರೆಸ್ ತೆಗೆದುಕೊಂಡಿದೆ. ನಿಮಗೆಲ್ಲೋ ನಿಮ್ಮ ಟ್ರ್ಯಾಕಲ್ಲೇ ನಡೆಯುತ್ತೆ ಅಂತ ವಿಶ್ವಾಸ ಇದೆಯಾ, ಅಥವಾ ಟ್ರ್ಯಾಕ್ ತಪ್ಪೋದು ಅಂತ? ಟ್ರ್ಯಾಕ್ ಅಂದರೆ ನೀವು ಡೌಟ್ ಪಡ್ತಾ ಇದ್ದೀರಿ ಸಮಾಜದಲ್ಲಿ. ಈಗ ಡೌಟ್ ಪಡ್ತಾ ಇರೋದು ಏನು ಅಂದರೆ, ಪಶ್ಚಿಮ ಬಂಗಾಳದಲ್ಲಿ 93 ಲಕ್ಷ ಮತದಾರನ ಕೈ ಬಿಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ 2.6 ಕೋಟಿ ಜನಕ್ಕೆ ಕೈ ಬಿಟ್ಟಿದ್ದಾರೆ. ಬಿಹಾರಲ್ಲಿ 63 ಲಕ್ಷ ಜನಕ್ಕೆ ಕೈ ಬಿಟ್ಟಿದ್ದಾರೆ. ತಮಿಳುನಾಡಲ್ಲೂ ಕೇರಳ ಅನ್ನೋ ರಾಜ್ಯದಲ್ಲಿ 24 ಲಕ್ಷ ಕೈ ಬಿಟ್ಟಿದ್ದಾರೆ. ನಾವು SIR ವಿರುದ್ಧ ಇಲ್ಲ. SIR ಅವರು ಯಾರು ನಕಲಿ ಮತದಾರರಿದ್ದಾರೆ ಅವ್ರನ್ನ ತೆಗಿಲಿ, ಯಾರು ಲೋಕದಲ್ಲಿ ಅವ್ರನ್ನ ತೆಗಿಲಿ, ಯಾರು ಸ್ಥಳ ಬದಲಾವಣೆ ಮಾಡಿದ್ದಾರೆ ಅವ್ರನ್ನ ತೆಗಿಲಿ. ಇವರು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಯಾರನ್ನು ಅಂದರೆ, ಯಾರಿಗೆ ಹಕ್ಕನ್ನು ಸ್ವತಂತ್ರ ನಂತರ ಸಂಪೂರ್ಣವಾದ ಹಕ್ಕನ್ನು ಕೊಟ್ಟಿದ್ದಾರೆ, ಸಮಾನತೆ ವಿರುದ್ಧ ಇರ್ತಕ್ಕಂಥವ್ರು, ಎಲ್ರಿಗೂ ಸಹ ಈ ಹಕ್ಕಿರಬಾರ್ದು ಅಂಥೇಳಿ ಯಾವ ದುರ್ಬಲ ವರ್ಗದವ್ರನ್ನ ದೂರ ಇಡಲಿಕ್ಕೆ ಒಂದು ಷಡ್ಯಂತ್ರ ನಡೀತಾ ಇದೆ. ಅದರ ವಿರುದ್ಧ ನಾವು ಜಾಗೃತರಾಗಬೇಕು.